ಒತ್ತಾಯದಲ್ಲಿ ನಾವು ಈಗ ಲೈಟಿಂಗ್ ಬೇಕಾಗುತ್ತೆ. ಲಾ ಆ್ಯಂಡ್ ಆರ್ಡರ್ ಪರ್ಸ್ಪೆಕ್ಟಿಂದ ನೀವು ಕೂಡಕ್ಕೆ ಇರಬೇಕಾಗುತ್ತೆ. ಎಲ್ಲರದ್ದು ಸಹಯೋಗ ಬೇಕಾಗುತ್ತೆ. ನಿಮ್ಮದು ಸಮಾಜ, ನಿಮ್ಮದು ಏರಿಯಾ ಇದೆ, ನಿಮ್ಗೆ ಚೇಂಜ್ ಮಾಡಿ ನೀವು ನಿಮ್ಮದು ಸ್ವಂತ ಪಾತ್ರ ಭಾಳ ಮುಖ್ಯ ಇರುತ್ತೆ. ಕಾರ್ಯಕ್ರಮವನ್ನು ನಮ್ಮ ಪೊಲೀಸ್ ಇಲಾಖೆಯಿಂದ ಹಮ್ಮಿಕೊಂಡಿದ್ದು ಇದಕ್ಕೆ ತುಂಬ ನಮ್ಮ ಹಣಸಂಪೇಟೆಯ ವರ್ತಕರು, ಸಾರ್ವಜನಿಕರು ಭಾಳಷ್ಟು ಜನ ತಮ್ಮ ಸಮಸ್ಯೆಗಳನ್ನು ನಮ್ಮ ಸಾಹೇಬರ ಮುಂದೆ ತಾವೆಲ್ಲ ಪ್ರಸ್ತುತಪಡಿಸಿದ್ದೀರ. ಅದಕ್ಕೆ ನಮ್ಮ ಇಲಾಖೆಯಿಂದ ನಾವು ಕಟ್ಟುನಿಟ್ಟಿನ ಶಿಕ್ಷಣ ಕ್ರಮವನ್ನು ನಾವು ನಮ್ಮ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಒಂದು ಜನಸಂಪರ್ಕ ಸಭೆಗೆ ಹಾಜರಾದಂಥ ಕಡಿಮೆ ಇದೆ, ಅದಕ್ಕೆ ಅವರು ಹೋಗ್ತಾರೆ. ಕೆಲವು ಬಡವರು ಆಗದೆ ಬೇರೆ ಏನಿಲ್ಲ ಅದಕ್ಕೆ ಗಾಂಜಾ ಮಾಡ್ತಾರೆ, ಬೇರೆ ಏನಾದರೂ ರಾವಡಿ ಆಕ್ಟಿವಿಟಿ ಮಾಡ್ತಾರೆ, ಈ ಥರ ಇದೆ. ಬಟ್ ವಾಟ್ ಈಸ್ ಇಲ್ಲೀಗಲ್ ಇಸ್ ಇಲ್ಲೀಗಲ್. ಏನೋ ತಪ್ಪಿದೆ. ಬಟ್ ನಾವು ಮುಂದೆ ಇದು ಸುಧಾರ ಮಾಡಲಿಕ್ಕೆ ಐ ಆಲ್ಸೋ ಲೈಕ್ ಟು ಸಿ ಈ KGF ಗ್ಲೋರಿ ಏನಿತ್ತು, ನೀವೆಲ್ಲರೂ ಅದೇ KGF ಗ್ಲೋರಿ ಏನಿತ್ತು ಅದೇ ಬರಬೇಕು. ಮತ್ತೆ ಬಟ್ ಈಗ ಅವಕಾಶ ಬರ್ತಾ ಇದೆ. ಈಗ NE7 ಕೂಡ ಬಂದಿದೆ, ಬೆಂಗಳೂರಿನ ಕನೆಕ್ಟಿವಿಟಿ ಚೆನ್ನಾಗಿದೆ. ಇಷ್ಟು ರೈಲ್ವೆ ಸ್ಟೇಷನ್ ಇದೆ, ಇಲ್ಲಿ ನಿಮ್ಮ 5 ರೈಲ್ವೆ ಸ್ಟೇಷನ್ ಇದೆ ಈ ಜಾಗದಲ್ಲಿ. ಇವರೆಲ್ಲ ಹೇಳ್ತಾರೆ, ಜನರಿಗೆಲ್ಲ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಇಲ್ಲಿ ಸಾರ್ ಹೇಳೋತರ ಆಂಡರ್ಸ್ಮೆಂಟೇ ದೊಡ್ಡ ಮಾರ್ಕೆಟ್ ಆಗಿತ್ತು. ಇಲ್ಲಿ ನೋಡಿ ಒಳಗಡೆ ಹೋಗಿ ನೋಡಿದ್ರೆ ಲೈಟೇ ಇಲ್ಲ ಸರ್, ಲೈಟೇ ಇಲ್ಲ. ಸೊ ಲೈಟ್ ಇಲ್ಲ. ಇವಾಗ ಏನಾಗ್ತದೆ, ಸ್ವಲ್ಪ ಅನ್ವಾಂಟೆಡ್ ಸ್ವಲ್ಪ ಇವರೆಲ್ಲ ಸ್ವಲ್ಪ ಮಿಸ್ಯೂಸ್ ಮಾಡ್ಬೋದು. 7:30-8 ಗಂಟೆಗೆ ಮೇಲೆ ಅಂಗಡಿಗಳೇ ಓಪನ್ ಮಾಡಿಲ್ಲ. ಯಾಕಂದರೆ ಒಂದು ದುರಭಿಪ್ರಾಯ ಬಂದ್ಬಿಟ್ಟಿದೆ. ಅದೆಲ್ಲ ಹೋಗ್ಬೇಕಾಗಿದ್ರೆ ನಮ್ಮ ಸಿದ್ಧ ಇದೆಲ್ಲ ಸ್ವಲ್ಪ ಸಾಲ್ವ್ ಮಾಡಿಕೊಡ್ಬೇಕಂತ ನಾನು ಸ್ವಲ್ಪ ಉಳಿದೆಲ್ಲ ವಿಮುಕ್ತಿ ಚಿಂತೆಗಳ ಪಾರ್ಟಿಯಿಂದ ಒಂದು ತಾಲೂಕು ಪ್ರೆಸಿಡೆಂಟ್ ಕೊಡಿದ್ದೀನಿ. ಅದ್ರ ಬಗ್ಗೆ ಮತ್ತು ಮಾತಾಡಿದ್ದೀನಿ. ಅದ್ರ ಮುಖಾಂತರ ನಾನು ತನ್ನ ಬೆಳಕನ್ನು ಹೇಳಿಕೊಂಡು ಇಷ್ಟ ಒಂದು ಅವಕಾಶ ಕೊಡೋಕ್ಕೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳ ಹೇಳಿಕೊಳ್ಳುತ್ತಿದ್ದೆ. ಇದು ಬಿಗ್ ಶಾಪ್ ಹೇಳ್ತಾ ಇದ್ದಾರೆ. Anderson, Mr. Anderson was there in the during the period of British. So on his name, ಇದಕ್ಕೆ Anderson made. Mr. Robert was there, on his name Robert. And Mr. Bowring was there, on name of that Bowring Bhatt was there. ಇಲ್ಲಿ ಏನಂದ್ರೆ ಆಸ್ ಅವರ ಅಸೋಸಿಯೇಷನ್ ಪ್ರೆಸಿಡೆಂಟ್ ಸರ್ ಅವ್ರು ಹೇಳೋ ಥರ ಯಾವುದೇ ಒಂದು ಇವಾಗ ಒಂದು ಸ್ಪೆಷಲ್ SPA ಇದ್ದರು. ಇವಾಗ 140 years ಆಗಿ ಇಲ್ಲಿ ಸ್ವತಂತ್ರ ಆದ ಮೇಲೆ ಕೂಡ ನಮಗೆ ಒಂದು KGF ಹತ್ರ ಒಂದು ಚಿನ್ನದ ಗಣಿ ಪ್ರದೇಶಕ್ಕೆ ಒಂದು ರೆಸ್ಪೆಕ್ಟ್ ಇತ್ತು. ಇವಾಗ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಇಲ್ಲ. ಜನ ಯಾರು ಸರ್, ನನ್ನ ಹೆಸರು ಜಯರಾಜ್ ಅಂತ, ಅಡ್ವೊಕೇಟು. ಈ ಕೋಲಾರ ಚಿನ್ನದ ಗಣಿ ಪ್ರದೇಶ ಬಹಳ ಹಳೇ ಸಿಟಿ. All the people are working in the mines, extracted 802 metric tons of gold and given to us, our country. More than 6,000 people died in the mining. ಬಡವರು ಹೊರಗಡೆ ಹೋದರೆ ಮೇಲೆ ಬಂದ್ರೇ ಅವರಿಗೆ ಸಂಬಳ ಕೊಡ್ತಾರೆ. 145 years ಇಲ್ಲ ಇಲ್ಲಿ ದುಡಿದು ಸಂಪಾದನೆ ಮಾಡಿ ಜೀವನ ಮಾಡುವ ಈ ಜನರಿಗೆ ಯಾವುದೇ ಒಂದು ಒಳ್ಳೆಯ ರೀತಿಯಾಗಿ ಒಂದು ಎಕನಾಮಿಕಲ್ ಡೆವಲಪ್ಮೆಂಟ್ ಸೌಲಭ್ಯಗಳಿಲ್ಲ. ಇಲ್ಲಿ ಇರುವವರಿಗೆಲ್ಲ ಒಳ್ಳೆ ಎಜುಕೇಷನ್ ಮಾಡಿದ್ದಾರೆ, ಆದರೆ ಒಂದು ಜಾಬ್ ಅಪರ್ಚುನಿಟಿ ಇಲ್ಲ. ಅದಕ್ಕೋಸ್ಕರ ಅವರು ಡೈಲಿ ಟ್ರಾವೆಲ್ ಮಾಡ್ತಾರೆ. ಆ ಡೈಲಿ ಟ್ರಾವೆಲ್ ಮಾಡುವಾಗ ಬೆಳಗ್ಗೆ ಒಂದು 4 ಗಂಟೆಗೆ ಎದ್ದು ಅವ್ರು ಹೋಗೋದು ಬರೋದು ನಾವು ಕ್ಲಾಸ್ ಮಾಡ್ತಾರೆ. ಮೆಜಾರಿಟಿ ಯೂತ್ಸ್ ಆರ್ ಟ್ರಾವೆಲಿಂಗ್ ಇನ್ ದಿ ಟ್ರೈನ್. ಆವಾಗ ಇವರಿಗೆ ಸೈಕಲಾಜಿಕಲಿ ಒಂದು ಡಿಪ್ರೆಷನ್ ಇದೆ. ಅದು ದಯವಿಟ್ಟು ಸ್ವಲ್ಪ ಮನಸ್ಸನ್ನು ಇಟ್ಕೊಂಡು, ಯಾಕಂದರೆ ಪೀಪಲ್ ಆರ್ ಸರ್ಪ್ರೈಸ್ಡ್, ನೋ ಎಂಪ್ಲಾಯ್ಮೆಂಟ್, ನೋ ಪ್ರಾಪರ್ ಇನ್ಕಮ್, ಆ್ಯಂಡ್ ದರ್ ಇಸ್ ನೋ ಎನಿ ವೇ ಫಾರ್ ದರ್ ಫ್ಯೂಚರ್. ಅದಕ್ಕಾಗಿ ಅವರಿಗೆಲ್ಲ ಜನರಿಗೆ ಎಲ್ಲ ಒಂದು ಡಿಪ್ರೆಷನ್ ಇದೆ. ಆ್ಯಂಡ್ ದೇ ಆರ್ ಮೆಜಾರಿಟಿ ಪೀಪಲ್ ಆರ್ ದಲಿಟ್ಸ್, ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ. ನಮ್ಮ ಮುಕ್ತಾಯ ಮಾಡೋಣ ಸಭೆ ಹೇಳಿ. ಬೇರೆ ಬೇರೆ ಪಬ್ಲಿಕ್ ಈಗ ಲೇಟಾಗಿ ಬಂದಿದ್ದಾರೆ ಕೆಲವೆಲ್ಲ ಗಂಜಾ ಎಲ್ಲ ನಾವೇ ಏನೇನು ಜನ ಹುಡುಗರು ಅವರೊಂದು ಇದು ಮಾಡ್ಕೊಡ್ತಾರೆ. ಯಾವಾಗ ಬರ್ತಾರೆ ಇರ್ತಾರೆ ತಕ್ಷಣ ನಮಗೆ ಮಾಹಿತಿ ಕೊಡಿ. ಮಾಹಿತಿ ಕೊಡೋಷ್ಟರಲ್ಲಿ ಇವರು ಬಂದು ನಮ್ಮನ್ನ ಇದು ಮಾಡ್ತಾರೆ.
ವೆಟ್ಟಿನ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಅವರು ಯಾರು ಏನಿಲ್ಲ ಅವರು ಅಲ್ಲಿ ಕೆಳಗಡೆ ಇದ್ದಾರೆ ಸರ್ ಸುಮಾರು ಯಾವಾಗ ಇರ್ತಾರೆ ನಿಮಗೆ ಯಾವಾಗ ನೀವು ಕಾಣ್ತೀರಿ ನೀವು ನೋಡ್ತೀರಿ ಅವ್ರ ತಕ್ಷಣ ನಮಗೆ ಮಾಹಿತಿ ಕೊಡಿ. ಓಕೆ, ಈ ಸರ್ವಿಸ್ ಕಡೆ ಮಾಹಿತಿ ಕೊಡಿ, ಅವ್ರು ಮಾಡಿಲ್ಲ ನಮಗೆ ಕೊಡಿ. ಆ್ಯಕ್ಚುಲಿ ಇವಾಗ ನಾವು ಶಿಫ್ಟ್ಗೆ ಅರ್ಲಿ ಮಾರ್ನಿಂಗ್ ಹೋಗ್ತೀವಿ, 3 o'clock 3:30 ಹಂಗೆ ಬರ್ತೀವಿ, ಮತ್ತು ನೈಟಲ್ಲಿ 12 o'clock ಹಂಗೆ ಹೋಗ್ತೀವಿ. ಆ ಕೆರೆ ಮೇಲೆ ನೋಡಿದ್ರೆ ಯಾವುದೋ ಒಂದು ಲೈಟ್ ಇರಲ್ಲ. ಆಗದ ವರ್ಷದಲ್ಲಿ ಒಂದು 2 ದಿನ ಲೈಟ್ ಇತ್ತು ಅಷ್ಟೇ, ಆದ್ಮೇಲೆ ಲೈಟೇ ಇಲ್ಲ ಸರ್. ಇನ್ನೊಂದು ಅಲ್ಲಿ ಆಲ್ರೆಡಿ 1 or 2 ಮರ್ಡರ್ ಆಗಿದೆ ಆ ದಾರಿಯಲ್ಲಿ. ಸೊ ಅದನ್ನು ಯಾರು ಕೆಲಸಕ್ಕೆ ಬರೋಕ್ಕೂ ಭಯ ಬೀಳ್ತಾ ಇದ್ದಾರೆ. ಯಾಕಂದರೆ ನನಗೆ ಒಂದು ಸತಿ ಒಬ್ಬರು ಕೂತ್ಕೊಂಡು ಲಾಂಗ್ ಇಟ್ಕೊಂಡಿದ್ರು. ಅದೇ ಟೈಮ್ ನಮ್ಮ ಫ್ರೆಂಡ್ಸ್ಗೆಲ್ಲ ನಾನು ಫೋನ್ ಮಾಡಿದೆ, ನಮ್ಮ ಮಮ್ಮಿಗೆ ಫೋನ್ ಮಾಡಿದ್ದೆ. ಅವ್ರು ಬರೋದ್ರೆ ಇವರು ಹೋಗಿದ್ರು. ಸೊ ಆ ಪ್ರಾಬ್ಲಮ್ಸ್ ಅದೆಲ್ಲ ಸ್ವಲ್ಪ ನೀವು ನೋಡ್ಕೊಂಡ್ರೆ ನಮಗೆ ಚೆನ್ನಾಗಿರುತ್ತೆ. 2 block to ಫ್ರ್ಯಾಂಕ್ಲಿನ್ ಕೋರ್ಟ್. ಯಾಕಂದರೆ ಕೆರೆ ಮೇಲೆ ಫುಲ್ಲು ಈ ಸೈಡು ಸ್ಲೋಪ್ ಇದೆ, ಈ ಸೈಡು ಸ್ಲೋಪ್ ಇದೆ, ಅಲ್ಲಿ ದೇವಸ್ಥಾನ ಇದೆ. ಕರೆಕ್ಟಾಗಿ ಅದೇ ಲೊಕೇಶನಲ್ಲಿ ಕೂತ್ಕೊತಾರೆ. ಯಾರು ಇದ್ದಾರಾ ಇಲ್ಲ ಅಂತ ಗೊತ್ತಾಗಲ್ಲ. ಸಡನ್ನಾಗಿ ಬಂದ್ರೂ ಏನು ಮಾಡೋಕ್ಕಾಗಲ್ಲ ಸರ್. ಅದರಿಂದ ಓಕೆ ಸರ್. ಈ ಥರ ತೊಂದರೆ ಸರ್ ನಿಮ್ಗೆ ಗೊತ್ತಾ, ಮೋರ್ ದನ್ 25 years ಆಗಿ ನಾವು ಕಷ್ಟಪಡ್ತಿದ್ದೆ ಅಂಡರ್ಸ್ಟ್ಯಾಂಡಿಂಗ್ ರೌಡಿಸಮ್ಮು ಇದು ಮಾಡೋದು ಇನ್ನೂ ಗೊತ್ತಿದೆ. ಹಿಸ್ಟ್ರಿ KGF ಹಿಸ್ಟ್ರಿ ನಿಮ್ಗೆ ಗೊತ್ತಿರಬೇಕು. ಸಂಗಮಪುರ ಮೇಲೆ ಅದೇ ಥರ ಆಯಿತು. ಒಂದೊಂದು ಮನೆ ಯಾರು ಆಚೆ ಬರ್ತಾರೆ ಸರ್, ಅವ್ರು ಹೆಂಗೆ ಆಗ್ತದೆ ಬರೋದಿಲ್ಲ. ವಿಲೇಜಿಂದ ಮಾರ್ಕೆಟ್ ವ್ಯಾಪಾರ ಬರೋದಿಲ್ಲ. ಇಷ್ಟೊಂದು ಸಂಸ್ಥೆ ಇದೆ ಸರ್. ಇನ್ನೊಂದು ಬೀಟಿಗೆ ಬಂದರೆ ಇನ್ನೂ ಜಾಸ್ತಿ ಮಾಡಬೇಕು ಸರ್ ನೀವು. ಇನ್ನೊಂದು ಸರ್ ಎಲ್ಲರಿಂದ ಬರ್ತಾನೆ ಸರ್, ವೈನ್ ಶಾಪ್ನಲ್ಲಿ ಕುಡಿತಾನೆ, ಅಲ್ಲಿ ಜಗಳ ಮಾಡ್ತಾನೆ, ಬಂದರೆ ಅಂಡರ್ಸ್ಟ್ಯಾಂಡಿಂಗ್ ಗಲಾಟ, ಕಬ್ಬಡಿ ಎಲ್ಲ ಅಂಗಡಿ ಕ್ಲೋಸ್ ಮಾಡಿ ಹೋಗ್ಬಿಡ್ತಾರೆ ಸರ್. ಯಾರು ಬರೋದಿಲ್ಲ. ಇದೆಲ್ಲ ಸ್ವಲ್ಪ ಮೇಂಟೈನ್ ಮಾಡಿ ಸರ್. ಇನ್ನೊಂದು ಸರ್ ಆಂಡ್ರಾಯ್ಡ್ ಮಾರ್ಕೆಟ್ ಅಂದರೆ ಒಂದು ಲೇಡೀಸ್ ಪೊಲೀಸು, ಒಂದು ಜೆಂಟ್ಸ್ ಪೊಲೀಸ್ ಖಂಡಿತ ಆಗಲೇಬೇಕು ಸರ್. 24/7 ಆಗಬೇಕು ಸರ್. ಇದರಲ್ಲಿ ತುಂಬ ಕಷ್ಟ ಇದೆ ಸರ್. ಎಲ್ಲ ಚಿಕ್ಕ ಚಿಕ್ಕ ವ್ಯಾಪಾರಿಗಳು ಸಿಗಿರೋದು. ಎಷ್ಟು ದೊಡ್ಡ ವ್ಯಾಪಾರ ಇಲ್ಲ, ಯಾವ ವ್ಯಾಪಾರ ಎಲ್ಲ ಊರು ಬಿಟ್ಟು ಹೋಗ್ಬಿಟ್ರು ಸರ್. ದೊಡ್ಡ ಮಾರ್ಕೆಟ್ ಸರ್, ಟೌನ್ ಎಲ್ಲ ಏನಷ್ಟು ದೊಡ್ಡ ಮಾರ್ಕೆಟ್. ಮ್ಯಾಂಡೇಟೆಡ್ ಬಿಗ್ಗೆಸ್ಟ್ ಮಾರ್ಕೆಟ್ ಬ್ರಿಟಿಷ್ ಕಾಲದಲ್ಲಿ ಇವರೆಗೂ. ಈಗ 25 ಅಂಗಡಿ ಇಲ್ಲ ಸರ್ ನಮಗೆ, ಎಲ್ಲ ಹೋಗ್ಬಿಟ್ರು. ಇರೋರು ತುಂಬ ಕಷ್ಟಪಡ್ತಾ ಇದ್ದಾರೆ. ಇರೋರಿಗೆ ಸೇಫ್ಟಿ ಇಲ್ಲ. ಇರೋರಿಗೆ ನೀವು ತುಂಬ ಸೇಫ್ಟಿ ಮಾಡಿ ಕೊಡ್ಬೇಕು. ಅದೇ ಥರ ನಮ್ಮ ಮಂಜು ಸರ್ SI ಬಂದಮೇಲೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಅವ್ರು CM ಅವಾರ್ಡ್ ಕೊಟ್ಟಿದ್ದಾರೆ ಸರ್. ಚೆನ್ನಾಗಿ ಸರ್ವಿಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ಕೊಟ್ಟಿರೋದು. ಇರೋರಿಗೆ KGF ಅಂಡರ್ಸ್ಟ್ಯಾಂಡ್ ಇಷ್ಟೇ ಇಲ್ಲ ಸರ್. ಅದು ಅವ್ರ ಅದೇ ಥರ ನಿಮ್ಮ ಸರ್ಕಾರ ಸರ್, ಅದೇ ಥರ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ ಎಲ್ಲರಾಗಲಿ ನಮ್ಮ ಅಂಡರ್ಸ್ಟ್ಯಾಂಡ್ಗೆ ತುಂಬ ಸರ್ವಿಸ್ ಮಾಡಬೇಕು ಸರ್. ತುಂಬ ಸೇಫ್ಟಿ ಕೊಡಬೇಕು. ನಮ್ಮ ಚಿಕ್ಕ ಚಿಕ್ಕ ಮಕ್ಕಳಾಗಲಿ ಸ್ಕೂಲ್ಗೆ ಹೋಗೋರಾಗಲಿ ಅವ್ರಿಗೆಲ್ಲ ನೀವು ಸೇಫ್ಟಿ ಕೊಡಬೇಕು. ಖಂಡಿತವಾಗಿ ಇದು ನಮ್ಮದು ಡ್ಯೂಟಿ ಕೂಡ ಇದೆ. ಹೌದು ಸರ್, ಕೈ ಕೆಲಸ ಮಾಡ್ತಾ ಇದ್ದೀವಿ. ಹೌದು ಸರ್. ಎಲ್ಲ ನೀವು ಕೂಡ ಕೈ ಜೋಡಿಸ್ಬೇಕು. ಯಾವುದೇ ರೀತಿಯಿಂದ ನಾವು ರೌಡಿಗೆ ಮುಲಾಜಿಕೊಡಲ್ಲ. ಈ ಥರ ಯಾರು ಅಂಗಡಿಗೆ ಹೋಗಿ ದಂಡ ವಸೂಲಿ ಮಾಡ್ತಾರೆ, ಬೆದರ್ತಾರೆ, ಖಂಡಿತವಾಗಿ ಅವರಿಗೆ ನಾವು ಉತ್ತರ ತಗೊಳ್ತೀವಿ. ಈಗ ಇಲ್ಲ ನಾನು ಇಲ್ಲಿ 50 ವರ್ಷ ಇರ್ತೀನಿ, ಈ ಥರ ಇಲ್ಲ ನಾನು ಇಲ್ಲಿ ನೆಕ್ಸ್ಟ್ 30 ವರ್ಷ ಇಲ್ಲಿ ಇರ್ತೀನಿ ಕರ್ನಾಟಕದಲ್ಲಿ, ಅವ್ರು ಬಿಡಲಿಕ್ಕೆ ಆಗಲ್ಲ. ಹೀಗೆ ಸೊ ನೀವು ಯಾವುದೇ ರೀತಿಯಿಂದ ಬೆದರಲಿಕ್ಕೆ ಅವಶ್ಯಕತೆ ಇಲ್ಲ. ಆರಾಮಾಗಿ ನಮಗೆ ಇಲ್ಲಿ ಯಾರು ಬರ್ತಾರೆ ಅವರು ಜಸ್ಟ್ ಹೆಸರು ಹೇಳಿ, ಯಾರು ಬರ್ತಾರೆ, ಯಾವಾಗ ಬರ್ತಾರೆ, ಆಡಿಯೋ ರೆಕಾರ್ಡಿಂಗ್, ವಿಡಿಯೋ ರೆಕಾರ್ಡ್ ಯಾವ್ದು ಇದ್ರೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಎವಿಡೆನ್ಸ್ ಇರುತ್ತೆ. ನಾವು ಅದೇ ಥರ ಕ್ಯಾಮ್ರಾ ಎಲ್ಲ ಹಾಕ್ಬೇಕು ಸರ್. ಪ್ಲೀಸ್ ನಿಮ್ಮ ಡಿಪಾರ್ಟ್ಮೆಂಟಿಂದ ಈಗ ಸರ್ ಎಲ್ಲ ಇಲ್ಲಿ ಕ್ಯಾಮ್ರಾ ಹಾಕಿದ್ದಾರೆ ಸರ್ ಸರ್ಕಲ್ನಲ್ಲಿ. ಅದೇ ಥರ ಮಾರ್ಕೆಟು, ಹೊರಗಡೆ ಮಾರ್ಕೆಟ್ ಇದೆಲ್ಲ ಸ್ವಲ್ಪ ಹಾಕಿದ್ರೆ ನಮಗೆ ನೀವೆಲ್ಲ ಸ್ವಲ್ಪ ಮಾರ್ಕೆಟ್ ಸೇರಿಸಿ ನೀವು ಮಾಡಬೇಕು. ಮಾಡಿ ನಮಗೆ ಫಂಡ್ ಲಿಮಿಟೆಡ್ ಇರುತ್ತೆ. ನಾವು ಮುಂದಿನ ಏನಾದರೂ ಫಂಡ್ ಬಂದರೆ ನಾವು ಮಾಡ್ತೀವಿ. ಅಷ್ಟು ತನಕ ನೀವು ಮಾರ್ಕೆಟ್ ನೀವೆಲ್ಲ ಸೇರಿ ಹಾಕಿ. ಅದೇ ಸರ್, ಅದೇ ಮಾರ್ಕೆಟ್ ಅಭಿವೃದ್ಧಿ ಮಾಡಬೇಕು. ನಿಮ್ಗೆ ಸೇಫ್ಟಿ ನಮ್ಗೆ ಕೊಡ್ಬೇಕು ಸರ್. ಅದೇ ಸರ್ ಇದು ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್. ಸುಧಾರಣೆ ಆಗಬೇಕು. ಅಂಡರ್ಸನ್ಪೇಟೆಯಲ್ಲಿ ಡ್ರಗ್ಸಲ್ಲಿ ಗಾಂಜಾ ಸಮಸ್ಯೆ ಏನೋ ಇದೆ, ನಮ್ಗೆ ಗೊತ್ತಿದೆ. ಅದ್ರ ಬಗ್ಗೆ ನೀವು ಕೂಡ ಸಹಯೋಗ ಕೊಡಬೇಕು. ಈಗ ಇವರು ಹೇಳಿದ್ದಾರೆ, ಇದು ಕಾಲೇಜ್ ಹತ್ರ ಗರ್ಲ್ಸ್ ಸ್ಟೂಡೆಂಟ್ ಇರ್ತಾರೆ, ಅಲ್ಲಿ ಹುಡುಗರು ಹೋಗಿ ಇವರು ಸೇರ್ತಾರೆ ಮಾಡ್ತಾರೆ. ನಾವು ಅದಕ್ಕೆ ಜಾಸ್ತಿ ಪೆಟ್ರೋಲಿಂಗ್ ಮಾಡಿ ಸಿಬ್ಬಂದಿ ಹಾಕಿ ಇಂಪ್ರೂವ್ಮೆಂಟ್ ಮಾಡ್ತೀವಿ. ಕಂಟಿನ್ಯೂಸ್ ಪೆಟ್ರೋಲಿಂಗ್ ಇವರು ಕೂಡ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಮಾಡ್ತೀವಿ. ಬಟ್ ಮಾರ್ಕೆಟ್ ಇದಕ್ಕೆ ಮೀಟಿಂಗ್ ನಾವು ಯಾಕೆ ಕರೆದೀವಿ, ಇದು ಕೆಲವು ಕಂಪ್ಲೇಂಟ್ ಇತ್ತು ನಮ್ಮ ಹತ್ರ. ಇದು ನಿಮ್ಮ ಅಂಗಡಿಗೆ ಬಂದು ಕೆಲವು ರೌಡಿ ಜನ ಬಂದು ನಿಮ್ಮಿಂದ ಹಣ ಕೇಳ್ತಾರೆ, ನೀವು ಕೊಟ್ಟಿಲ್ಲ, ಅವ್ರು ನಿಮಗೆ ಬೆದರ್ತಾರೆ, ನಿಮಗೆ ಯಾವುದೇ ಕೇಸಲ್ಲಿ ಹಾಕಿಬಿಡ್ತಾರೆ, ಈ ಥರ ನಿಮಗೆ ಬೆದರ್ತಾರೆ. ಸೊ ನೀವು ಬೆದರಲಿಕ್ಕೆ ಅವಶ್ಯಕತೆ ಇಲ್ಲ. ಈ ಥರ ಯಾರು ರೌಡಿಗಳು ಅವರು ನಿಮ್ಮ ಅಂಗಡಿಗೆ ಬಂದು ನಿಮಗೆ ಯಾವುದೇ ಡಿಮಾಂಡ್ ಮಾಡ್ತಾರೆ, ನಾನು ಹಣ ಕೊಡಿ ಅಥವಾ ಎಣ್ಣೆ ಕೊಡಿ ಅಥವಾ ಏನಾದರೂ ಯಾವುದು ಗ್ರೋಸರಿ ಶಾಪಲ್ಲಿ, ಮೆಡಿಕಲ್ ಶಾಪಲ್ಲಿ ಬಂದು ಏನಾದರೂ ಡಿಮಾಂಡ್ ಮಾಡ್ತಾರೆ, ಅವ್ರ ಜೊತೆ ನೀವು ಸ್ವಂತ ಜಗಳ ಮಾಡಬೇಡ. ನಮಗೆ ಅವ್ರದ್ದು ಹೆಸರು ಟೈಮಿಂಗ್ ಹೇಳ್ಬಿಡಿ, ನಾವು ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ. ನಿಮ್ಮ ಹೆಸರು ನಾವು ಯಾರಿಗೆ ಹೇಳಲ್ಲ, ಅವ್ರ ಜೊತೆ ಗಡಿಪಾರು ಮಾಡ್ತೀವಿ. ಇದು ಬಂದ ತಕ್ಷಣ ಅವ್ರಿಗೆ ಮತ್ತೆ ಕೇಸಾಗಿ ಜೈಲಿಗೆ ಕಳಿಸ್ತೀವಿ. ಸೊ ಈ ಥರ ರೌಡಿ ಆ್ಯಕ್ಟಿವಿಟಿ ಯಾರು ಮಾಡ್ತಾರೆ, ನಿಮಗೆ ಬೆದರ್ತಾರೆ, ನಿಮಗೆ ಆಮೇಲೆ ವಸೂಲಿ ದಂಧೆ ಮಾಡ್ತಾರೆ,
ನೀವು ಯಾವುದೇ ರೀತಿಯಿಂದ ಬೆದರಲಿಕ್ಕೆ ಅವಶ್ಯಕತೆ ಇಲ್ಲ. ನಮಗೆ ಹೇಳಿ, ಯಾರಿಗೆ ಸುಮ್ಮನೆ ನೀವು ನಿಮ್ಮದು ಹಣ, ನಿಮ್ಮದು ಇಷ್ಟು ಕಷ್ಟಪಟ್ಟಿದ್ದ ನೀವು ಏನಾದರೂ ಹಣ ಮಾಡ್ತಿರೋದು ಕೊಡಬೇಡ. ಯಾರು ಇದು ನಿಮ್ಮದು ಕೂಡ ಜವಾಬ್ದಾರಿ ಇದೆ. ಯಾರೋ ಚಿಕ್ಕ ಚಿಕ್ಕ ಹುಡುಗರು ಕೆಲವು ಇರ್ತಾರೆ, ಅವರು ರೌಡಿ ಆ್ಯಕ್ಟಿವಿಟಿಗೆ ವಿಪರೀತ ಮಾಡ್ತಾರೆ. ನೀವು ಹೇಳಿ, ನಾವು ಸ್ವಲ್ಪ ಸುಧಾರಣೆ ಮಾಡ್ಬೋದು ಅವ್ರದ್ದು. ಸೊ ಮುಂದೆ ನಮ್ಮ ಆ್ಯಂಡರ್ಸನ್ ಪೇಟ್ದು ಏನು ಗ್ಲೋರಿ ಇತ್ತು, ಹಿರಿಯ ಕಾಲೇಜ್ ಹಿರಿಯರು ಯಾರಿದ್ದಾರೆ ಇವ್ರಿಗೆ ಗೊತ್ತಿರ್ಬೋದು. ಆವಾಗ ಏನಾಯಿತು, ಇವಾಗ ಏನು ಆಗಿದೆ ಕಂಡೀಷನ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು. ಅಲ್ಲಿ ಡ್ರಗ್ಸ್ ಇರಲಿ ಮತ್ತು ಏನೇ ಆಲ್ಕೋಹಾಲ್ ಕುಡ್ದು ಕೂಡ ಸಮಸ್ಯೆ. ಭಾಳ ಜನ ಕುಡಿತಾರೆ, ಜಾಸ್ತಿ ಕುಡಿತಾರೆ, ಇಲ್ಲೀಗಲ್ ಮಾರಾಟ ಕೂಡ ಮಾಡ್ತಾರೆ, ಮತ್ತು ವಸೂಲಿ ದಂಧ ಮಾಡ್ತಾರೆ. ಇದೆಲ್ಲ ಸ್ವಲ್ಪ ಸುಧಾರಣೆ ಆಗಬೇಕು. ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ, ನೀವು ಕೂಡ ಅಲ್ಲಿ ಸ್ವಲ್ಪ ಸಹಕಾರ ಕೊಡಿ. ಮತ್ತು ಇನ್ನು ಮುಂದೆ ಏನು ಸಮಸ್ಯೆ ಇರಲಿ ನೀವು ನೇರವಾಗಿ ಹೇಳ್ಬೋದು. ನಿಮ್ಮ ಹೆಸರು ಹೇಳಲ್ಲ, ಮತ್ತು ಇನ್ಸ್ಪೆಕ್ಟರ್, DSP ನಾವೆಲ್ಲ ಇದ್ದೀವಿ. ನಿಮ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕು. ಕೊಟ್ಟಿದ್ದೆ ನಿಮ್ಮದು ಸಮಾಜ, ನಿಮ್ಮ ಸಮಾಜ ಇದೆ, ನಿಮ್ಮ ಸಮಾಜದ ಸುಧಾರಣೆ ಆಗಲಿಕ್ಕೆ ನೀವು ಕೂಡ ಸ್ವಲ್ಪ ಕೋಆಪರೇಷನ್ ಮಾಡಬೇಕು. ಅಷ್ಟು ಮಾತು ಹೇಳ್ತೀನಿ. ಇನ್ನೂ ಯಾರಿಗೆ ಏನಾದರೂ ಸಮಸ್ಯೆ ಇದೆ ಹೇಳ್ಬೋದು. ನನ್ನ ಹೆಸರು ಬೇರಾಮಯ್ಯ ಅಂತ. ಈ ಆನ್ಸ್ಪೆಕ್ಟ್ ಮಾರ್ಕೆಟ್ ಅಸೋಸಿಯೇಟ್ ಪ್ರೆಸಿಡೆಂಟ್ ಸರ್ ನಾನು. ಈ ಮಾರ್ಕೆಟ್ನಲ್ಲಿ ಏನು ತೊಂದರೆ ಅಂತಂದರೆ, ಈ ಸ್ವಲ್ಪ ದಿವಸ ಮುಂಚೆ ಈ ರೌಡಿಸಮ್ ಎಲ್ಲ ಬಂದು ಅಂಗಡಿಯಲ್ಲಿ ಬರೋದು ಸರ್. ಬರೋದು ಏನಾದ್ರು ಕೇಳಿದ್ರೆ ಕೊಟ್ಟಿಲ್ಲ ಅಂದರೆ ನಿಮಗೆ ನಾನು ನೆಕ್ಸ್ಟ್ ಟೈಮ್ ಬಂದರೆ ನಿಮಗೆ ಕೈ ಕಾಲು ತೆಗೆದುಬಿಟ್ಟು ನನಗೆ ನೀನು ಗೋಲ್ಡ್ ಕೊಟ್ಟಿದ್ದೀನಿ ಅಂತ ನಮಗೆ ಕೇಸ್ ಹಾಕ್ತಾರೆ ಸರ್. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಈಗ ಎಲ್ಲೂ ಕಳ್ಳತನ ಮಾಡ್ತಾರೆ ಸರ್. ಅವ್ರಿಗೆಲ್ಲ ಸಿಕ್ಕಾಕೊಳ್ತಾನೆ. ಆವಾಗ ಏನಾದ್ರು ಬಂದಾಗ್ತದೆ ಬರ್ತಾರೆ, ಇವನೇ ನಾನು ಕೊಟ್ಟಿದ್ದೀನಿ, 4 kg ಕೊಟ್ಟಿದ್ದೀನಿ, 6 kg ಕೊಟ್ಟಿದ್ದೀನಿ ಅಂತ ನಮಗೆ ಬೆದರಿಕೆ ಆಗಿಬಿಟ್ಟು ಎಲ್ಲೇ ಪೊಲೀಸರು ಸರ್, ಅವ್ರ ಪರ್ಮಿಷನ್ ಇಲ್ಲ, ಏನಿಲ್ಲ, ನೇರಾಗಿ ಬಂದರೆ ನಾವು ವ್ಯಾಪಾರದಿಂದ ತೊಗೊಂಡೋಗ್ಬಿಡ್ತಾರೆ ಸರ್. ಅವ್ರ ಮನೆಯಲ್ಲಿ ಇನ್ಫಾರ್ಮೇಷನ್ ಇರೋದಿಲ್ಲ, ಪೊಲಿಟಿಷನ್ ಇನ್ಫಾರ್ಮೇಷನ್ ಬರೋದಿಲ್ಲ. ಅವ್ರ ಗತಿ ಏನು ಸರ್ ಆಗೋದು? ಈ ಥರ ತುಂಬ ಪ್ರಾಬ್ಲಮ್ ಇದೆ. ಅದೇ ಬೆದರಿಕೆ ಯಾರು ಏನು ಮಾತಾಡೋದು ಹೋಗೋದಿಲ್ಲ ಸರ್. ಇವಾಗ ಇಲ್ಲಿ ಹೇಳಿದ್ರೆ ನಾಳೆ ಬರ್ತಾರೆ, ಮನೆ ಎಲ್ಲ ಚೆನ್ನಾಗಿರಾ ನನ್ನ ಪಾತ್ರ ಒಬ್ಬ ಕೈ ಕಾಲು ಬಿಟ್ಟರು ಮಗನವನು ಅಂತ ಈ ಥರ ಬೆದರಿಕೆ ಆಗ್ತದೆ ಸರ್. ನಾವೆಲ್ಲ ಹಿಂಗೆ ಅನ್ವೇಷಣೆಗೆ ಬದುಕೋದು ಸರ್. ನೀವೇ ಹೇಳಿ ಸರ್. ಸರ್ ನಿಜವಾಗ್ಲೂ ಹೇಳ್ತೀನಿ, ನೀವು ದೇವ್ರ ಥರ ಬಂದಿದ್ದಾರೆ ನಮಗೆ. ಈ ಕಲಿಯುಗ ದೇವರು ನೀವು. ಯಾಕಂದರೆ ನಾನು 40 ನನಗೆ ವಯಸ್ಸು, ಇದುವರೆಗೆ ನಿಂತಾರೆ SP ನಾನು ನೋಡೇ ಇಲ್ಲ. ನಿಜವಾಗ್ಲೂ ಹೇಳ್ತೀನಿ ಸರ್. ಎಷ್ಟೋ ಜನ SP ಬಂದಿದ್ದಾರೆ, ಮುಂಚೆ ಒಂಥರ ಅದೇ ನನಗೆ ಗೊತ್ತಿದೆ ಅದು ಸಮಸ್ಯೆ. ಮೇನ್ಲಿ ಅದೇ ಸಮಸ್ಯೆಗೋಸ್ಕರ ನಾನು ಬಂದಿದ್ದೀವಿ. ಹೌದು ಸರ್. ಸೊ ಈ ತರ ಎಲ್ಲರೂ ಮಾಡಲ್ಲ. ಮೇ ಬಿ 10, 20, 100 ಇಷ್ಟು ಜನ ಕಲರು ಇರ್ಬೋದು, ರೌಡಿ ಇರ್ಬೋದು, ಈ ತರ ಮಾಡ್ತಾರೆ. ನಿಮಗೆ ಬ್ಲ್ಯಾಕ್ ಮೇಲ್ ಮಾಡಿ ನಿಮಗೆ ಮಾಡ್ತಾರೆ. ಸೊ ನೀವು ಯಾವಾಗ ಈ ತರ ಮಾಡ್ತಾರೆ, ನೀವು ಅವ್ರದ್ದು ಹೆಸರು ನಿಮಗೆ ಹೇಳ್ಬಿಡಿ ಸರ್. ಅದೇ ಸರ್ ನಾವು ಹೇಳ್ತೀವಿ ಸರ್, ಹೇಳ್ತೀವಿ. ಹೆಸರು ಬೆದರ್ತಾರೆ ಜನ. ನೀವು ನಾವು ನಿಮಗೆ ಇದೇ ಕೇಸಲ್ಲಿ ಹಾಕ್ಬೇಕು ತರ ಇಲ್ಲ. ಅವ್ರದ್ದು ಏನಾದ್ರು ಕ್ರಿಮಿನಲ್ ರೆಕಾರ್ಡ್ಸ್ ಇರುತ್ತೆ, ಅದ್ರ ಬೇಸಿಸ್ ಮೇಲೆ ನಾವು ಆಮೇಲೆ ಗುಂಡ್ ಆಕ್ಟ್ ಹಾಕಿ ಗಡಿಪಾರ್ನ ಏನಾದ್ರು ಕ್ರಮ ತಗೊಳ್ತೀವಿ. ಬಟ್ ನಮಗೆ ಗೊತ್ತಾಗಬೇಕು ಯಾರು ಈ ಥರ ಮಾಡ್ತಾ ಇದ್ದಾರೆ. ಕೆಲವು ಜನ ಇದ್ದರೆ ಸಪೋಸ್ ಯಾರ ಮನೆಯಲ್ಲಿ ಕಳ್ತನ ಆಗ್ತದೆ, ಅವರೇ ಈ ಕಲರಿಗೆ ಹೇಳ್ತಾರೆ, ಅವರು ನಿಮ್ಮ ಹೆಸರು ಹೇಳ್ಬಿಡ್ತಾರೆ. ಸೊ ನೀವು ಕೂಡ ನಿಮ್ಮ ಅಂಗಡಿಯಲ್ಲಿ CCTV ಹಾಕಿ, ನಿಮ್ಮ ಏನೇನಿದೆ ರೆಕಾರ್ಡ್ಸ್ ಪಕ್ಕ ಮಾಡಿ, ಲೆಜರ್ ಎಲ್ಲ ಸರಿಯಾಗಿ ಮೇಂಟೈನ್ ಮಾಡಿ, ಎಷ್ಟು ಒಳಗಡೆ ಬರುತ್ತೆ, ಎಷ್ಟು ಹೊರಗಡೆ ಆಗುತ್ತೆ, ಇನ್ಪುಟ್ ಔಟ್ಪುಟ್ ಮೀನ್ಸ್ ಎಷ್ಟು ಐಟಮ್ ನೀವು ಹೋಲ್ಸೇಲಲ್ಲಿ ಖರೀದಿ ಮಾಡ್ತೀರಿ, ಎಷ್ಟು ಹೊರಗಡೆ ನೀವು ಮಾರಾಟ ಮಾಡ್ತೀರಿ, ಎಲ್ಲ ಪಕ್ಕ ರೆಕಾರ್ಡ್ ಏನಾಗಲ್ಲ. ನಾವು ನಮ್ಮ ಕಡೆಯಿಂದ ಏನು ನಿಮಗೆ ರಿಜಿಸ್ಟರ್ ಮಾಡಿಗೆ ನಮಗೆ ಇಷ್ಟ ಇಲ್ಲ. ಬಟ್ ಆಬ್ವಿಯಸ್ಲಿ ಅವರು ಇದೇ ಟ್ಯಾಕ್ಟಿಕ್ಸ್ ಯೂಸ್ ಮಾಡಿ ನಿಮಗೆ ಹೆದರ್ತಾ ಇದ್ದಾರೆ. ಈ ಥರ ಜನರಿಗೆ ಐಡೆಂಟಿಫೈ ಮಾಡಿ ನೀವು ನಮಗೆ ಸ್ವಲ್ಪ ಸಹಕಾರ ಕೊಡಿ, ಅದ್ರ ಬಗ್ಗೆ ಹೇಳಿ, ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ನಿಮ್ಮ ಹೆಸರು ಹೇಳಲ್ಲ, ಅವರು ಯಾವಾಗ ನಿಮ್ಮ ಹತ್ರ ಬಂದಿದ್ದಾರೆ ಜಸ್ಟ್ ನೀವೇ ನನಗೆ ಹೇಳಿದ್ರೆ ನಾವು ಅವ್ರಿಗೆ ಹೇಳಲ್ಲ. ಸೆಪರೇಟ್ ಆಗಿ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಈ ಥರ ಮನಸ್ಸಲ್ಲಿ ಸ್ವಲ್ಪ ಐಡೆಂಟಿಫೈ ಮಾಡಿ ಅವರಿಗೆ ಕ್ರಮ ತಗೊಳ್ಬೇಕು. ಬಜಾರ್ಗೆ ಒಂದು 2 ಕ್ಯಾಮ್ರಾ, ಇಲ್ಲೊಂದು 2 ಕ್ಯಾಮ್ರಾ, ಅಲ್ಲೊಂದು 2 ಕ್ಯಾಮ್ರಾ ಕವರ್ ಆಗುತ್ತೆ. ನೈಟ್ ಟೈಮ್ ಯಾರು ಬಂದ್ರು ಏನು ಬಂದ್ರು ರೆಕಾರ್ಡ್ ಆಗುತ್ತೆ. ಅದೆಲ್ಲರಿಗೂ ಅನುಕೂಲ ಆಗುತ್ತೆ, ನಿಮಗೂ ಸೇಫ್ಟಿ ಇರ್ತದೆ. ನೋಡಿ ಸರ್, ಜನ ಹೋಗ ಬರೋದು ಬಹಳ ಕಷ್ಟ ಆಗುತ್ತೆ. ಇಲ್ಲಿ ನೋಡಿ ಆಟೋಗಳು, ಗಾಡಿಗಳು, ರೋಡ್ ಕೇಸ್ ಫೈಲ್ ಆಗಿಬಿಟ್ರೆ ನಮ್ಗೆ ಆ ಕಡೆ ಅವನ್ನೆಲ್ಲ ಮೂವ್ ಮಾಡ್ಸಕ್ಕೆ ನಮ್ಗೆ ಈಸಿ ಆಗುತ್ತೆ. ನಾವೆಲ್ಲ ಬೇರೆ ಕಡೆ ಬಂದ್ ಮಾಡಿಬಿಡ್ತೀವಿ, ಆ ಕಡೆ ಹೋಗ್ಬಾರ ಹೋಗುತ್ತೆ. ಈಗ ಏನಾಗಿದೆ, ಎಲ್ಲಿ ನಿಲ್ಸಕ್ಕೂ ಜಾಗ ಇಲ್ಲ. ಎಕ್ಸಾಂಪಲ್ ಗಾಂಧಿ ಭವನ ಇರುತ್ತೆ, ಗಾಂಧಿ ಸರ್ಕಲ್ ಅಲ್ಲಿ ಬಟ್ಟೆ ಅಂಗಡಿ ಇದೆ, ಬೇರೆ ಬೇರೆ ಅಂಗಡಿಗಳಿದ್ದಾವೆ.
ಈ ರೋಡು ಸೀತಾ ರೋಡು ಎಲ್ಲೆಲ್ಲಿ ನಿಮಗೆ ಇಲ್ಲಿ ನಾವು ಮಾರ್ಕೆಟ್ ಈ ಕಡೆ ಹುರ್ಗಾಂಪೇಟೆ ರೋಡು ಇಲ್ಲಿಗೆ ಯೂಸ್ ಮಾಡ್ತೀವಿ. ಬ್ಯಾರಿಕೇಡ್ಸ್ ನಿಮ್ಮ ಕಡೆಯಿಂದ ನಮಗೆ ಕೊಡಿಸ್ಬೇಕು ಅಂತ ಹೇಳಿ ನಾನು ಕೇಳ್ತಾ ಇದ್ದೀನಿ ಸರ್. ಕೋಪರೇಟ್ ಮಾಡಿದ್ರೆ ಒಳ್ಳೆ ಸ್ಮಾರ್ಟು ಇಷ್ಟೇ ಚಿಕ್ಕ ವಯಸ್ಸವರು ಬಂದಿದ್ದಾರೆ. ನಿಮ್ಮ ಸಂಘಾನ ಇದೆ ಇಲ್ಲಿ, ಯಾಕಂದರೆ ಇದು ನಿಮ್ಮದು ಒಂದು ಅರ್ಧ ಕಿಲೋಮೀಟ್ರು ಪ್ಯಾರಾಮೀಟರ್ ಇದೆ ಎಲ್ಲಪ್ಪ ಇಲ್ಲ ಇಲ್ಲಿ ನಮಗೆ ಮೈನ್ ನೀವು ಎಲ್ಲ ಅಂಗಡಿಗಳಿಗೆಲ್ಲನೂ ಎಲ್ಲ ಬೈಕ್ ತೊಗೊಂಡೇ ಬರ್ತಾ ಇದ್ದಾರೆ. ಇಲ್ಲಿಗೆ ಬೈಕ್ ತೊಗೊಂಡು ಬರ್ತಾರೆ. ನೈಟ್ ಟೈಮು ಇಲ್ಲಿ ಯಾರು ನೋಡಿ ಎಕ್ಸಾಂಪಲ್ ಈಗ ಸಿ ಸಿ ಕ್ಯಾಮ್ರಾ ನಮ್ಮ ಮೆಡಿಕಲ್ ಸ್ಟೋರ್ಗೆ ಸಿ ಸಿ ಕ್ಯಾಮ್ರಾ ಒಳಗಡೆ ಹಾಕ್ಕೊಂಡಿದ್ದಾರೆ. ಎಲ್ಲ ಒಂದೊಂದು ಸ್ಟ್ರೀಟ್ಗೆ ಒಂದೊಂದು ಎಲ್ಲರೂ ಸೇಫ್ ಇಟ್ಟು ನೀವು ಒಂದು ಮೀಟಿಂಗ್ ಮಾಡಿ ದಯವಿಟ್ಟು ಎಲ್ಲ ಕವರ್ ಆಗಂಗೆ ಎಲ್ಲ ಸಿ ಸಿ ಕ್ಯಾಮ್ರಾ ಈಗ ನಿಮ್ದು ಎಲ್ಲಿ ಎಂಟ್ರಿ ಪಾಯಿಂಟ್ ಇದೆ, ಎಲ್ಲಿ ಎಕ್ಸಿಟ್ ಪಾಯಿಂಟ್ಸ್ ಇದೆ, ಎಲ್ಲ ಒಂದೊಂದು ಸ್ಟ್ರೀಟ್ಗೆ ಒಂದು ಅರ್ಧ ಸಿ ಸಿ ಕ್ಯಾಮ್ರಾ ಹಾಕಿದ್ರೆ ಈಸಿ ಆಗುತ್ತೆ ಎಲ್ಲರಿಗೂ. I want to have people knowledge about the waste management, because you see the first and the last row is always empty, and the bio waste is not segregated properly. This might be a problem for the municipality as well to take the bio waste, veg waste and the plastic waste. This is already dumped together, and most of the vehicles are parked in these last rows. So I don't know whether the shops are continuously accountable to the municipality, whether they open it or shut it down. But if at all it is regularly organized, the parking way or the facility, the people management coming inside and outside would be a better way. The second one. ಪ್ರೈಮರ್ಲಿ ಮುನ್ಸಿಪಾಲಿಟಿ ಕೆಲಸ ಇದೆ. ವೇಸ್ಟ್ ಸೆಪ್ರೇಟ್ ಸೆಗ್ರಿಗೇಟ್ ಮಾಡಬೇಕು. ಆರ್ಗ್ಯಾನಿಕ್ ಸೆಪ್ರೇಟ್ ಮಾಡಬೇಕು. ಇದು ಬೆಂಗಳೂರು ಸಿಟಿಯಲ್ಲಿ ಭಾಳ ಸ್ಟ್ರಿಕ್ಟ್ ಆಗಿ ಇನ್ಸ್ಪೋಸ್ ಮಾಡ್ತಾರೆ, ಅದು ಆಗ್ತಾ ಇದೆ. ಇಲ್ಲಿ ಕೂಡ ಸ್ಟ್ರಿಕ್ಟ್ ಆಗಿ ಇನ್ಸ್ಪೋಸ್ ಮಾಡಬೇಕು. ನೀವು ಸೆಪ್ರೇಟ್ ಮಾಡಿ ಅದು ಡಿಸ್ಪೋಸಲ್ ಕೂಡ ಇರ್ತಾರೆ ಆಗುತ್ತೆ. ಈ ವೆಹಿಕಲ್ದು ಅದು ಕಂಡೀಷನ್ ಟ್ರಾಫಿಕ್ ಪ್ರಾಬ್ಲಮ್ ನಾವು ನೋಡ್ತೀವಿ, ಅದು ಪೊಲ್ಯೂಷನ್ ಹೋಗ್ತದೆ. ಇಲ್ಲಿ ಈ ರೋಡು ಸೀತಾ ರೋಡು ಎಲ್ಲೆಲ್ಲಿ ನಿಮಗೆ ಇಲ್ಲಿ ನಾವು ಮಾರ್ಕೆಟ್ ಈ ಕಡೆ ಹುರ್ಗಾಂಪೇಟೆ ರೋಡು ಇಲ್ಲಿಗೆ ಯೂಸ್ ಮಾಡ್ತೀವಿ. ಬ್ಯಾರಿಕೇಡ್ಸ್ ನಿಮ್ಮ ಕಡೆಯಿಂದ ನಮಗೆ ಕೊಡಿಸ್ಬೇಕು ಅಂತ ಹೇಳಿ ನಾನು ಕೇಳ್ತಾ ಇದ್ದೀನಿ ಸರ್. ಕೋಪರೇಟ್ ಮಾಡಿದ್ರೆ ಒಳ್ಳೆ ಸ್ಮಾರ್ಟು ಇಷ್ಟೇ ಚಿಕ್ಕ ವಯಸ್ಸವರು ಬಂದಿದ್ದಾರೆ. ನಿಮ್ಮ ಸಂಘಾನ ಇದೆ ಇಲ್ಲಿ, ಯಾಕಂದರೆ ಇದು ನಿಮ್ಮದು ಒಂದು ಅರ್ಧ ಕಿಲೋಮೀಟ್ರು ಪ್ಯಾರಾಮೀಟರ್ ಇದೆ ಎಲ್ಲಪ್ಪ ಇಲ್ಲ ಇಲ್ಲಿ ನಮಗೆ ಮೈನ್ ನೀವು ಎಲ್ಲ ಅಂಗಡಿಗಳಿಗೆಲ್ಲನೂ ಎಲ್ಲ ಬೈಕ್ ತೊಗೊಂಡೇ ಬರ್ತಾ ಇದ್ದಾರೆ. ಇಲ್ಲಿಗೆ ಬೈಕ್ ತೊಗೊಂಡು ಬರ್ತಾರೆ. ನೈಟ್ ಟೈಮು ಇಲ್ಲಿ ಯಾರು ನೋಡಿ ಎಕ್ಸಾಂಪಲ್ ಈಗ ಸಿ ಸಿ ಕ್ಯಾಮ್ರಾ ನಮ್ಮ ಮೆಡಿಕಲ್ ಸ್ಟೋರ್ಗೆ ಸಿ ಸಿ ಕ್ಯಾಮ್ರಾ ಒಳಗಡೆ ಹಾಕ್ಕೊಂಡಿದ್ದಾರೆ. ಎಲ್ಲ ಒಂದೊಂದು ಸ್ಟ್ರೀಟ್ಗೆ ಒಂದೊಂದು ಎಲ್ಲರೂ ಸೇಫ್ ಇಟ್ಟು ನೀವು ಒಂದು ಮೀಟಿಂಗ್ ಮಾಡಿ ದಯವಿಟ್ಟು ಎಲ್ಲ ಕವರ್ ಆಗಂಗೆ ಎಲ್ಲ ಸಿ ಸಿ ಕ್ಯಾಮ್ರಾ ಈಗ ನಿಮ್ದು ಎಲ್ಲಿ ಎಂಟ್ರಿ ಪಾಯಿಂಟ್ ಇದೆ, ಎಲ್ಲಿ ಎಕ್ಸಿಟ್ ಪಾಯಿಂಟ್ಸ್ ಇದೆ, ಎಲ್ಲ ಒಂದೊಂದು ಸ್ಟ್ರೀಟ್ಗೆ ಒಂದು ಅರ್ಧ ಸಿ ಸಿ ಕ್ಯಾಮ್ರಾ ಹಾಕಿದ್ರೆ ಈಸಿ ಆಗುತ್ತೆ ಎಲ್ಲರಿಗೂ. I want to have people knowledge about the waste management, because you see the first and the last row is always empty, and the bio waste is not segregated properly. This might be a problem for the municipality as well to take the bio waste, veg waste and the plastic waste. This is already dumped together, and most of the vehicles are parked in these last rows. So I don't know whether the shops are continuously accountable to the municipality, whether they open it or shut it down. But if at all it is regularly organized, the parking way or the facility, the people management coming inside and outside would be a better way. The second one. ಪ್ರೈಮರ್ಲಿ ಮುನ್ಸಿಪಾಲಿಟಿ ಕೆಲಸ ಇದೆ. ವೇಸ್ಟ್ ಸೆಪ್ರೇಟ್ ಸೆಗ್ರಿಗೇಟ್ ಮಾಡಬೇಕು. ಆರ್ಗ್ಯಾನಿಕ್ ಸೆಪ್ರೇಟ್ ಮಾಡಬೇಕು. ಇದು ಬೆಂಗಳೂರು ಸಿಟಿಯಲ್ಲಿ ಭಾಳ ಸ್ಟ್ರಿಕ್ಟ್ ಆಗಿ ಇನ್ಸ್ಪೋಸ್ ಮಾಡ್ತಾರೆ, ಅದು ಆಗ್ತಾ ಇದೆ. ಇಲ್ಲಿ ಕೂಡ ಸ್ಟ್ರಿಕ್ಟ್ ಆಗಿ ಇನ್ಸ್ಪೋಸ್ ಮಾಡಬೇಕು. ನೀವು ಸೆಪ್ರೇಟ್ ಮಾಡಿ ಅದು ಡಿಸ್ಪೋಸಲ್ ಕೂಡ ಇರ್ತಾರೆ ಆಗುತ್ತೆ. ಈ ವೆಹಿಕಲ್ದು ಅದು ಕಂಡೀಷನ್ ಟ್ರಾಫಿಕ್ ಪ್ರಾಬ್ಲಮ್ ನಾವು ನೋಡ್ತೀವಿ, ಅದು ಪೊಲ್ಯೂಷನ್ ಹೋಗ್ತದೆ. ಈಗ ನಾವು ಯಾರು ಹಾಕ್ತಾ ಇಲ್ಲ, ಡ್ರೈವರ್ ಪ್ರೈಮರಿ ಅವ್ರ ಮೇಲೆ ಫೈನ್ ಹಾಕ್ತಾ ಇದ್ದೀವಿ. ಸೊ ಈಗ ಆನ್ಲೈನ್ ಫೈನ್ ಕೂಡ ಬರ್ತಾ ಇದೆ. ಇದು ಯಾರು ಹಾಕ್ತಾ ಇಲ್ಲ. ನಾವು ANPR ಕ್ಯಾಮ್ರಾ ಕೂಡ ಹಾಕಿದ್ದೀವಿ. ನಾವು ಆಟೋಮೆಟಿಕ್ ನಂಬರ್ ಡಿಟೆಕ್ಟ್ ಆಗಿ ಫೈನ್ ಅವರಿಗೆ ಆಲ್ರೆಡಿ ಹೋಗ್ತಾ ಇದೆ. ಪರಿವಹನ್.gov.in ಇರಬೇಕು ಅದು ಮೆಸೇಜಲ್ಲಿ. ಆ ಮೆಸೇಜ್ಗೆ ನೀವು ಫೈನ್ ಕಟ್ ಮಾಡಬೇಕಾಗುತ್ತೆ. ವಿದೌಟ್ 500 rupees ಆನ್ಲೈನ್ ಪೇ ಮಾಡಬೇಕಾಗುತ್ತೆ. ಪೀಡಿಎಂ ರೈಡ್ ಕೂಡ ಮಾಡಬೇಕು. ಈಗ ಮುಂದೆ ನಾವು ಪೀಡಿಎಂ ರೈಡ್ ಕೂಡ ಮಾಡ್ತೀವಿ. ದಯವಿಟ್ಟು ಹಾಕಿ. ಹೆಲ್ಮೆಟ್ ಬಹಳ ಮುಖ್ಯ ಇದೆ. ಈಗ ರೀಸೆಂಟ್ಲಿ ಇಲ್ಲಿ APSRTC ಆಂಧ್ರ ಪ್ರದೇಶ ಬಸ್ ಇಂದ ಒಂದು ಲೇಡೀಸ್ ಆಕ್ಸಿಡೆಂಟ್ ಆಗಿತ್ತು. ಸ್ವಲ್ಪ ಟಚ್ ಆಗಿ ಬಿದ್ದಿದ್ರೆ ಅವರು ತಲೆ ಇಂಜರಿ, ಹೆಡ್ ಇಂಜರಿ ಆಗಿದೆ, ಅವರಿಗೆ ಸ್ಪಾಟ್ ಡೆತ್ ಆಗಿದೆ. ಸೊ ಹೆಲ್ಮೆಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಟೌನ್ ಊರುಗಳಿಗೆ ನಾವು ಹಾಕಲ್ಲ. ಇದು ಮಾರ್ಕೆಟ್ ಏರಿಯಲ್ಲಿ ಇಲ್ಲಿ ಜಾಸ್ತಿ ಬೇಗದಿಂದ ಹೋಗಲ್ಲ ವೆಹಿಕಲ್. ಈ ಥರ ಮನಸ್ಸಲ್ಲಿ ಇಟ್ಕೊಳ್ಬೇಡ. ಇಲ್ಲಿ ಕೂಡ ಎನಿ ಇನ್ಸಿಡೆಂಟ್ ಕ್ಯಾನ್ ಹ್ಯಾಪನ್ ಎನಿ ಟೈಮ್. ಸೊ ದಯವಿಟ್ಟು ನೀವು ಹೆಲ್ಮೆಟ್ ಹಾಕಿ. ಎಲ್ಲರಿಗೆ ಹಾಕ್ಲಿಕ್ಕೆ ಇಲ್ಲಿ
ಇದು ಕಂಪಲ್ಸರಿ ಇದು ಕಡ್ಡಾಯವಾಗಿ ಹಾಕ್ಲೇಬೇಕು. ಎನ್ಫೋರ್ಸ್ಮೆಂಟ್ ಇಸ್ ಫಾರ್ ಯು ಓನ್ಲಿ. ನಿಮ್ಮ ರಕ್ಷಣೆಗೋಸ್ಕರ ನಾವು ಮಾಡ್ತಾ ಇದ್ದೀವಿ, ಬಟ್ ದಟ್ ಇಸ್ ಲಿಮಿಟ್. ಸೊ ಎಲ್ಲರೂ ದಯವಿಟ್ಟು ಹೆಲ್ಮೆಟ್ ಹಾಕಿ. ವಂದನೆಗಳು. ಈಗ ದೀಪ ಹಚ್ಚಿಕ್ಕೆ SP ಸಾಹೇಬ್ ಅವರಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇದು ದೀಪ ಹಚ್ಚಿದ ಮೇಲೆ ನಿಮ್ಮ ಪ್ರಾಬ್ಲಮ್ ಏನಿದ್ರೆ, ಈಗ ಅವ್ರು ಬಂದು ಹೇಳಿದ್ರು ಮಾರ್ಕೆಟ್ ಅಲ್ಲಿ ಒಂದು ಬೀಟ್ ಇದ್ರೆ ಚೆನ್ನಾಗಿರ್ತದೆ, ಸ್ವಲ್ಪ ಹೆದರಿಕೆ ಇರ್ತದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅವರು ಸಪ್ರೇಟ್ ಆಗಿ ಕೇಳಿದೆ ಏನ್ ಪ್ರಾಬ್ಲಮ್ ಅಪ್ಪ ಅದು ಹೇಳಿದ್ರೆ ಅಲ್ವಾ ಅವ್ರಿಗೂ ಅರ್ಥ ಆಗೋದು ಅಂತ. ಅದು ಕೇಳುವಾಗ ಅವ್ರು ಹೇಳಿದ್ರು ಬೆಳಗ್ಗೆ ಈ ಗಾಡಿಗಳು ಬರೋದು ಹೋಗೋದು ಸ್ವಲ್ಪ ಪ್ರಾಬ್ಲಮ್ ಮಾಡ್ತಾರೆ, ಮಾತಾಡಕ್ ಆಗೋದಿಲ್ಲ, ಯಾಕೆಂದ್ರೆ ಅವ್ರು ವಲ್ಗರ್ ವರ್ಡ್ಸ್ ಅದು ಇದು ಯೂಸ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನಾವು ಹೇಳೋಕ್ ಆಗೋದಿಲ್ಲ ಇಲ್ಲಿ, ಅದ್ರ ಬಗ್ಗೆ ಇವರೇ ಇದ್ರೆ ಅದು ಗೊತ್ತಾಗ್ತದೆ ಅಂತ. ಸೊ ಅವ್ರಿಗೆ ಹೇಳೋದ್ರಲ್ಲಿ ಗೊತ್ತಾಗ್ತದೆ. ಒಂದು ಟ್ರಾನ್ಸ್ಪೋರ್ಟು ವೆಹಿಕಲ್ಗಳು ಡಿಸ್ಟರ್ಬೆನ್ಸು ಅಲ್ಲಿ ಇರ್ತದೆ ಅಂತ ಮಾತ್ರ ಗೊತ್ತಾಗ್ತದೆ. ಮತ್ತೆ ಏನ್ ವ್ಯವಸ್ಥೆ ಇದ್ರಿಂದ ಧೈರ್ಯವಾಗಿ ಹೇಳಿ, ಕಾರಣನೂ ಸ್ವಲ್ಪ ಹೇಳಿದ್ರೆ ಅವ್ರು ಅದ್ರ ಬಗ್ಗೆ ಏನ್ ಚರ್ಚೆ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಅವ್ರಿಗೂ ಒಂದು ಐಡಿಯಾ ಬರ್ತದೆ. ದಯವಿಟ್ಟು ಏನೇನಿದ್ರೆ ಹೇಳಿ, ಇದರಲ್ಲಿ ಏನು ಭಯ ಬಿಟ್ಟಿಲ್ಲ. ಸಾಹೇಬ್ರವರಿಗೆ ದೀಪ ಹಚ್ಚಕ್ಕೆ ವೆಲ್ಕಮ್. उसके लिए बीट डालना जरूरी है। शाम को 4 बजे से 8 बजे तक बहुत भीड़ रहता है। गाड़ी वाला आते हैं, पब्लिक आता है, कुछ भी हार्ट वाले कोई गाली देते हैं। इसके लिए 2 बीट डालने का से वो आपको विनती कर रहा हूँ। ಈ ಕಡೆ ತಿರುಗ್ರೆ ನಾನೇ ಕ್ಯಾಮ್ರಾ ಇಡೋದು, ನನಗೆ ನಾನೇ ಫೋಸ್ ಕೊಡ್ಬೇಕಾ? ಮೋಸ್ಟ್ ಸೀನಿಯರ್ ಅಪ್ಪ ನೀನು, ಮಾರ್ಕೆಟ್ ವ್ಯಾಪಾರಿ ಇದು ದೀಪ ವಂದನೆಗಳು. ಈಗ ದೀಪ ಹಚ್ಚಿಕ್ಕೆ SP ಸಾಹೇಬ್ ಅವರಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇದು ದೀಪ ಹಚ್ಚಿದ ಮೇಲೆ ನಿಮ್ ಪ್ರಾಬ್ಲಮ್ ಏನಿದ್ರೆ, ಈಗ ಅವ್ರು ಬಂದು ಹೇಳಿದ್ರು ಮಾರ್ಕೆಟ್ ಅಲ್ಲಿ ಒಂದು ಬೀಟ್ ಇದ್ರೆ ಚೆನ್ನಾಗಿರ್ತದೆ, ಸ್ವಲ್ಪ ಹೆದರಿಕೆ ಇರ್ತದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅವರು ಸಪ್ರೇಟ್ ಆಗಿ ಕೇಳಿದೆ ಏನ್ ಪ್ರಾಬ್ಲಮ್ ಅಪ್ಪ ಅದು ಹೇಳಿದ್ರೆ ಅಲ್ವಾ ಅವ್ರಿಗೂ ಅರ್ಥ ಆಗೋದು ಅಂತ. ಅದು ಕೇಳುವಾಗ ಅವ್ರು ಹೇಳಿದ್ರು ಬೆಳಗ್ಗೆ ಈ ಗಾಡಿಗಳು ಬರೋದು ಹೋಗೋದು ಸ್ವಲ್ಪ ಪ್ರಾಬ್ಲಮ್ ಮಾಡ್ತಾರೆ, ಮಾತಾಡಕ್ ಆಗೋದಿಲ್ಲ, ಯಾಕೆಂದ್ರೆ ಅವ್ರು ವಲ್ಗರ್ ವರ್ಡ್ಸ್ ಅದು ಇದು ಯೂಸ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನಾವು ಹೇಳೋಕ್ ಆಗೋದಿಲ್ಲ ಇಲ್ಲಿ, ಅದ್ರ ಬಗ್ಗೆ ಇವರೇ ಇದ್ರೆ ಅದು ಗೊತ್ತಾಗ್ತದೆ ಅಂತ. ಸೊ ಅವ್ರಿಗೆ ಹೇಳೋದ್ರಲ್ಲಿ ಗೊತ್ತಾಗ್ತದೆ. ಒಂದು ಟ್ರಾನ್ಸ್ಪೋರ್ಟು ವೆಹಿಕಲ್ಗಳು ಡಿಸ್ಟರ್ಬೆನ್ಸು ಅಲ್ಲಿ ಇರ್ತದೆ ಅಂತ ಮಾತ್ರ ಗೊತ್ತಾಗ್ತದೆ. ಮತ್ತೆ ಏನ್ ವ್ಯವಸ್ಥೆ ಇದ್ರಿಂದ ಧೈರ್ಯವಾಗಿ ಹೇಳಿ, ಕಾರಣನೂ ಸ್ವಲ್ಪ ಹೇಳಿದ್ರೆ ಅವ್ರು ಅದ್ರ ಬಗ್ಗೆ ಏನ್ ಚರ್ಚೆ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಅವ್ರಿಗೂ ಒಂದು ಐಡಿಯಾ ಬರ್ತದೆ. ದಯವಿಟ್ಟು ಏನೇನಿದ್ರೆ ಹೇಳಿ, ಇದರಲ್ಲಿ ಏನು ಭಯ ಬಿಟ್ಟಿಲ್ಲ. ಸಾಹೇಬ್ರವರಿಗೆ ದೀಪ ಹಚ್ಚಕ್ಕೆ ವೆಲ್ಕಮ್. ನಮ್ಮ ವ್ಯಾಪಾರಿಗಳಿಗೂ ಇದು ಲ್ಯಾಂಪ್ ಲೈಟಿಂಗ್ ಪಂಟಿದೆ, ಲ್ಯಾಂಪ್ ಲೈಟ್ ನಮಗೆ ಕೊಟೇಶನ್ ಕೊಟ್ಟರೆ ಚೆನ್ನಾಗಿರುತ್ತೆ. ಪ್ರಾಬ್ಲಮ್ ಏನಿಲ್ಲ ಇದ್ರೆ ಚೆನ್ನಾಗಿರುತ್ತೆ. ಯಾರನ್ನ ಬಂದ್ರೆ ಏನು ಮಾಡಿದ್ರೆ ಅದಕ್ಕೆ ಬೆಳಗಿಲ್ಲ ಕೊಟ್ಟರೆ ಚೆನ್ನಾಗಿ. ಸ್ಟೇಷನ್ ಇಲ್ಲೇ ಇದೆ ಪಕ್ಕದಲ್ಲಿ, ರೆಗ್ಯುಲರ್ಲಿ ರೌಂಡ್ಸ್ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ನಿಮಗೆ ಬೇಕು. ಏನಾದ್ರು ಸಮಸ್ಯೆ ಏನಿದೆ, ನಿಮ್ ಯಾರು ಬೆದರ್ತಾರೆ, ಏನಾದ್ರು ತೊಂದರೆ ಕೊಡ್ತಾರೆ, ಯಾರು ಬರ್ತಾರೆ ಸುಮ್ಮನೆ ಎಲ್ಲ ಬೆದರಿದ್ರೆ ಚೆನ್ನಾಗಿರುತ್ತೆ. ಕೊಟೇಶನ್ ಇದ್ರೆ ಭಯ ಇರುತ್ತೆ ಸ್ವಲ್ಪ. ಮೀನ್ಸ್ ನಾವು ರೌಂಡ್ಸ್ ಮಾಡ್ಬೋದು. ಸಾಯಂಕಾಲ ಮತ್ತೆ ಮಾರ್ನಿಂಗ್ ಅಲ್ಲಿ
ಪಾಯಿಂಟ್ ಡ್ಯೂಟಿ ಸಿಬ್ಬಂದಿ ಹಾಕ್ಬೋದು. ಎರಡು ಪೊಲೀಸ್ ಹಾಕ್ಬಿಟ್ರೆ ಗೇಟ್ नीचे ज्यादा नहीं है सब, लेकिन फिर भी मुझे खुशी हो रही है कि आप आके इतना इंसेंटिव लेके हम सब व्यापारियों के लिए आप इतना मेहनत करके सबको बुला के उनकी ग्रीवेंसेस सुनते हैं, तो ये बहुत बड़ी खुशी की बात है। मैं आज तक इतना बड़ा हुआ हूँ, लेकिन आज तक हमने ऐसा कॉल नहीं देखा। कभी म्युनिसिपल कमिश्नर साहब आते हैं, कभी दूसरे भी आते हैं, लेकिन एक पुलिस डिपार्टमेंट आके पब्लिक को अपना मतलब ग्रीवेंसेस बताने के लिए कहती है, तो मुझे बड़ा गर्व भी होता है और दिल में खुशी भी होती है। मैं चाहूंगा कि जिसे भी कुछ बोलना नहीं है, आप दिल खोल के पूछिए। ये मैं शंका मत करिए कि भाई मैं कैसा पूछूं, क्या बोलूं, क्या बोलेंगे, सब ऐसा मत करिए। आपके मन में जो भी छोटी मोटी शंका होगी तो भी आप पूछ करिए। मेरे ख्याल से सब निवारण करते हैं। मैंने आपसे परिचय नहीं है, लेकिन सभी हमारे गांव वासियों की तरफ से हमें लगता है कि अच्छे एसपी साहब हमारे गेजर में आए हैं, तो हमें बहुत बड़ी खुशी है।